ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಚರ್ಚೆ ಮಾಡುತ್ತಿರುವ ಸಿನಿಮಾ ಕೇವಲ ಒಂದು ಹಾರರ್ ಚಿತ್ರವಲ್ಲ. ಇದೊಂದು ಸೈಕಲಾಜಿಕಲ್ ಮಾಸ್ಟರ್ ಪೀಸ್. ಮಲಯಾಳಂ ಚಿತ್ರದ ಅದ್ಭುತ ಕೊಡುಗೆ ಭೂತಕಾಲಂ. ಸಾಮಾನ್ಯವಾಗಿ ಹಾರರ್ ಸಿನಿಮಾ ಅಂದ ತಕ್ಷಣ ನಮಗೆ ನೆನಪಾಗುವುದು ವಿಚಿತ್ರ ಶಬ್ದಗಳು, ಜಂಪ್ ಸ್ಕೇರ್ಗಳು ಅಥವಾ ವಿಕಾರವಾದ ದೆವ್ವಗಳು. ಆದರೆ ಈ ಸಿನಿಮಾದಲ್ಲಿ ನಿಮ್ಮ ಬೆನ್ನು ಮೂಳೆಗಳು ಚಳಿ ಹುಟ್ಟಿಸುವುದು ಅದರ ನಿಶಬ್ದವಿಂದ. ಕತೆ ಶುರುವಾಗುವುದು ಒಂದು ಸಣ್ಣ ಹಳೆಯ ಬಾಡಿಗೆ ಮನೆಯಲ್ಲಿ. ಅಲ್ಲಿ ಆಶಾ ಮತ್ತು ಅವಳ ಮಗ ವಿನು ಇರುತ್ತಾರೆ. ಇಡೀ ಸಿನಿಮಾದಲ್ಲಿ ಒಂದು ರೀತಿಯ ನಿಗೂಢವಾದ ಬ್ಲೂಟೂನ್ ಬಳಸಲಾಗುತ್ತದೆ. ಇದು ನೋಡುಗರಿಗೆ ಮೊದಲೇ ಒಂದು ರೀತಿಯ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಮನೆಯ ಪ್ರತಿಯೊಂದು ಮೂಲೆ ಕೂಡ ಏನೋ ಒಂದು ರಹಸ್ಯವನ್ನ ಅಡಗಿಸಿಟ್ಟಿದ್ದಂತೆ ಭಾಸವಾಗುತ್ತದೆ. ಈ ಸಿನಿಮಾವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಆಶಾ ಮತ್ತು ವಿನು ಪಾತ್ರಗಳಲ್ಲಿ ಆಳವಾಗಿ ಗಮನಿಸಬೇಕು. ಆಶಾ ಇವಳು ಒಬ್ಬ ಸ್ಕೂಲ್ ಟೀಚರ್. ತೀವ್ರವಾದ ಭಿನ್ನತೆಯಿಂದ ಬಳಲುತ್ತಿರುತ್ತಾಳೆ. ತನ್ನ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯಲ್ಲಿ ತನ್ನ ಜೀವನವನ್ನೇ ಕಳೆದುಕೊಂಡವಳು. ವಿನು ಓದು ಮುಗಿಸಿ ಕೆಲಸವಿಲ್ಲದೆ ಮನೆಯಲ್ಲಿರುವ ಯುವಕ. ಅವನಿಗೆ ಆ ಮನೆಯಿಂದ ಹೊರಬರಬೇಕು, ಬೇರೆ ಊರಿಗೆ ಹೋಗಿ ಬದುಕಬೇಕು ಎಂಬ ಹಂಬಲ. ಇವರಿಬ್ಬರ ನಡುವೆ ಪ್ರೀತಿ ಇದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಾಗದ ಅಂತರವಿದೆ. ಆಶಾ ತನ್ನ ಮಗ ತನ್ನನ್ನು ಬಿಟ್ಟು ಹೋಗುತ್ತಾರೆ ಎಂಬ ಭಯದಲ್ಲಿದ್ದರೆ, ವಿನು ತಾನು ಈ ಮನೆಯಲ್ಲಿ ಬಂದಿಯಾಗಿದ್ದೇನೆ ಎಂಬ ಕೋಪದಲ್ಲಿದ್ದಾನೆ. ಸಿನಿಮಾ ಶುರುವಾಗುವುದೇ ಆಶಾಳ ತಾಯಿಯ ಸಾವಿನಿಂದ. ಆಕೆ ಹಾಸಿಗೆ ಹಿಡಿದು ಮಲಗಿದ್ದಾಗ ವಿನು ಅವಳನ್ನ ಅಸಹ್ಯ ಪಡುತ್ತಿರ್ತಾಳೆ. ಆದರೆ ಅವಳು ಸತ್ತ ಮೇಲೆ ವಿನುಗೆ ಒಂದು ರೀತಿಯ ಅಪರಾಧ ಪ್ರಜ್ಞೆ ಕಾಡಲು ಶುರುವಾಗುತ್ತದೆ. ಮನೆಯಲ್ಲಿ ಇಬ್ಬರೇ ಉಳಿದಾಗ ಆ ಮೌನ ಇವರನ್ನ ತಿನ್ನಲು ಆರಂಭಿಸುತ್ತದೆ. ಒಂದು ರಾತ್ರಿ ವಿನುಗೆ ಅಜ್ಜಿಯ ಕೋಣೆಯಿಂದ ಯಾವುದೋ ಸದ್ದು ಕೇಳಿಸುತ್ತದೆ. ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಇಲ್ಲಿಂದನೇ ಶುರುವಾಗುವುದು ಅಸಲಿ ಆಟ. ಇದು ವಿನುವಿನ ಭ್ರಮೆಯೋ ಅಥವಾ ನಿಜವಾಗಿಯೂ ಆ ಮನೆಯಲ್ಲಿ ಏನೋ ಇದೆಯೋ ಎಂಬ ಗೊಂದಲದಲ್ಲಿ ನಿರ್ದೇಶಕರು ನಮ್ಮನ್ನ ಇಡುತ್ತಾರೆ. ಮದ್ಯವ್ಯಸನ ಮತ್ತು ನಂಬಿಕೆಯ ಸಂಘರ್ಷ. ವಿನು ಮಾನಸಿಕವಾಗಿ ಕುಗ್ಗಿದಾಗ ಕುಡಿತಕ್ಕೆ ಮೊರೆ ಹೋಗುತ್ತಾನೆ. ಯಾವಾಗ ಅವನು ಮನೆಯಲ್ಲಿ ವಿಚಿತ್ರ ಘಟನೆಗಳನ್ನ ಹೇಳುತ್ತಾನೋ, ಆಶಾ ಅದನ್ನ ನಂಬುವುದಿಲ್ಲ. ನೀನು ಕುಡಿದಿದ್ದೀಯಾ, ಅದಕ್ಕೆ ನಿನಗೆ ಹಾಗೆ ಅನಿಸ್ತಿದೆ ಎಂದು ತಳ್ಳಿ ಹಾಕುತ್ತಾಳೆ. ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಆಗುವ ಘಟನೆ. ನಾವು ನೊಂದಾಗ ನಮ್ಮವರು ನಮ್ಮನ್ನ ನಂಬದಿದ್ದರೆ ಆ ನೋವು ದ್ವಿಗುಣವಾಗುತ್ತದೆ. ವಿನು ಒಬ್ಬನೇ ಮನೆಯಲ್ಲಿದ್ದಾಗ ಬಾತ್ರೂಮಲ್ಲಿ ಅಥವಾ ಕಿಟಕಿಯ ಹತ್ತಿರ ಯಾರೋ ನಿಂತುವರಂತೆ ಕಾಣುವುದು, ನೀರಿನ ನಲ್ಲಿ ತಾನಾಗಿ ತೆರೆದುಕೊಳ್ಳುವುದು. ಈ ದೃಶ್ಯಗಳನ್ನ ಯಾವುದೇ ಹಿನ್ನೆಲೆ ಸಂಗೀತವಿಲ್ಲದೆ ಚಿತ್ರೀಕರಿಸಲಾಗಿದೆ. ಕೇವಲ ನೈಜ ಸದ್ದುಗಳು ಮಾತ್ರ ಇರುವುದರಿಂದ ಭಯ ದುಪ್ಪಟ್ಟಾಗುತ್ತದೆ. ಸಿನಿಮಾದ ಮಧ್ಯಭಾಗದಲ್ಲಿ ವಿನು ತನ್ನ ಸ್ನೇಹಿತನ ಸಹಾಯದಿಂದ ಆ ಮನೆಯ ಹಿನ್ನೆಲೆಯನ್ನ ಕೆದಕುತ್ತಾನೆ. ಆಗ ತಿಳಿದು ಬರುವ ಸತ್ಯ ಏನೆಂದರೆ, ಎದೆ ನಡುಗಿಸುವಂಥದ್ದು. ಆ ಮನೆಯಲ್ಲಿ ಈ ಹಿಂದೆ ವಾಸವಿದ್ದ ಕುಟುಂಬವೊಂದು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಇಲ್ಲಿ ಒಂದು ಪ್ರಮುಖ ವಿಚಾರವಿದೆ. ಭೂತಕಾಲವೆಂದರೆ ಕೇವಲ ಭೂತಗಳ ಕಾಲವಲ್ಲ, ಬದಲಿಗೆ ಗತಕಾಲ. ನಮ್ಮ ಹಳೆಯ ನೆನಪುಗಳು, ನೋವುಗಳು ಮತ್ತು ನಾವು ಮಾಡಿದ ತಪ್ಪುಗಳು ನಮ್ಮನ್ನು ಹೇಗೆ ಕಾಡುತ್ತವೆ ಎಂಬುದೇ ಈ ಸಿನಿಮಾದ ತಿರುಳು. ಆ ಮನೆಯ ಗೋಡೆಗಳಲ್ಲಿ ಅಂಟಿಕೊಂಡಿರುವ ನೋವು ಆಶಾ ಮತ್ತು ವಿನುವಿನ ಮಾನಸಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರಲು ಶುರುವಾಗುತ್ತದೆ. ಈ ಸಿನಿಮಾದಲ್ಲಿ ಕ್ಯಾಮರಾ ವರ್ಕ್ ತುಂಬಾ ನಿಧಾನವಾಗಿದೆ. ಕ್ಯಾಮರಾ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಚಲಿಸುವಾಗ ನಮಗೆ ಯಾವುದೋ ಕಣ್ಣು ನಮ್ಮನ್ನು ನೋಡುತ್ತಿದೆ ಎಂಬ ಭಾವನೆ ತರುತ್ತದೆ. ಇನ್ನು ಸೌಂಡ್ ಬಗ್ಗೆ ಹೇಳಬೇಕೆಂದರೆ, ಮನೆಯಲ್ಲಿನ ಹಳೆಯ ಪ್ಯಾನ್ ತಿರುಗುವ ಸದ್ದು, ಪಾತ್ರೆಗಳು ಬೀಳುವ ಸದ್ದು, ಮಳೆಯ ಅಬ್ಬರ ಇವೆಲ್ಲವೂ ಒಂದು ಪಾತ್ರದಂತೆ ಕೆಲಸ ಮಾಡುತ್ತದೆ. ಹೆಡ್ಫೋನ್ ಹಾಕಿಕೊಂಡು ಈ ಸಿನಿಮಾ ನೋಡಿದರೆ ಅದರ ಅನುಭವವೇ ಬೇರೆ. ಒಂದು ಹಂತದಲ್ಲಿ ಆಶಾ ಮತ್ತು ವಿನು ಒಬ್ಬರನ್ನೊಬ್ಬರು ದ್ವೇಷಿಸಲು ಶುರು ಮಾಡುತ್ತಾರೆ. ಆಶಾಳಿಗೆ ವಿನು ಹುಚ್ಚನಾಗುತ್ತಿದ್ದಾನೆ ಅನಿಸಿದರೆ, ವಿನುಗೆ ತನ್ನ ತಾಯಿ ನನ್ನನ್ನು ನಂಬುತ್ತಿಲ್ಲ ಎಂಬ ಆಕ್ರೋಶ ಇರುತ್ತದೆ. ಒಬ್ಬ ಕೌನ್ಸಿಲರ್ ಬಳಿ ಹೋದಾಗಲೂ ಅವರು ಹೇಳುವುದು ಇದನ್ನೇ, ಇದು ನಮ್ಮ ಮನಸ್ಸಿನ ಭ್ರಮೆ ಅಂತ. ಆದರೆ ಕ್ಲೈಮ್ಯಾಕ್ಸ್ ಹತ್ತಿರ ಬರುತ್ತಿದ್ದಂತೆ ಆಶಾ ಕೂಡ ಆ ವಿಚಿತ್ರ ಘಟನೆಗಳನ್ನ ಅನುಭವಿಸಲು ಶುರು ಮಾಡುತ್ತಾಳೆ. ಅಲ್ಲಿಯವರೆಗೂ ಮಗನನ್ನು ನಂಬದ ತಾಯಿ ತಾನು ಅನುಭವಿಸಿದಾಗ ಅಸಹಾಯಕಳಾಗುತ್ತಾಳೆ. ಸಿನಿಮಾದ ಕೊನೆಯ 20 ನಿಮಿಷಗಳು ನಿಜವಾದ ಮಾಸ್ಟರ್ ಕ್ಲಾಸ್. ಮಳೆಯ ರಾತ್ರಿ, ಮನೆಯೊಳಗೆ ನೀರು ನುಗ್ಗುತ್ತಿರುತ್ತದೆ, ವಿದ್ಯುತ್ ಇರುವುದಿಲ್ಲ. ಆ ಕತ್ತಲಲ್ಲಿ ಆಶಾ ಮತ್ತು ವಿನು ಇಬ್ಬರಿಗೂ ಅರಿವಾಗುತ್ತದೆ, ಈ ಮನೆಯಲ್ಲಿ ತಾನು ಮಾತ್ರ ಇಲ್ಲ, ಬೇರೆ ಯಾರೋ ಇದ್ದಾರೆ ಎಂದು. ಆ ದೃಶ್ಯದಲ್ಲಿ ಬರುವ
ಆ ಒಂದು ಎಂಟಿಟಿ ಅಥವಾ ನೆರಳು ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತದೆ. ಇಲ್ಲಿ ದೆವ್ವವು ಮನುಷ್ಯನ ರೂಪದಲ್ಲೇ ಇದ್ದರೂ ಅದರ ಚಲನವಲನಗಳು ಮತ್ತು ವಾತಾವರಣ ಸೃಷ್ಟಿಸುವ ಭಯ ಅದ್ಭುತವಾಗಿರುತ್ತದೆ. ಇಬ್ಬರು ಜೀವ ಉಳಿಸಿಕೊಳ್ಳಲು ಪರದಾಡುವ ದೃಶ್ಯಗಳು ಎದೆ ಬಡಿತವನ್ನ ಹೆಚ್ಚಿಸುತ್ತದೆ. ಸಿನಿಮಾದ ಕೊನೆಯಲ್ಲಿ ಅವರು ಆ ಮನೆಯಿಂದ ಹೊರಬರುತ್ತಾರೆ. ಅಲ್ಲಿಗೆ ಈ ಸಿನಿಮಾ ಮುಗಿಯುವುದಿಲ್ಲ. ಅವರು ಆ ಮನೆಯಿಂದ ಹೊರಬಂದದ್ದು ಎಂದರೆ ಕೇವಲ ಒಂದು ಕಟ್ಟಡದಿಂದ ಹೊರಬಂದಿದ್ದಲ್ಲ, ಬದಲಿಗೆ ತಮ್ಮ ಕಹಿಯಾದ ಗತಕಾಲದಿಂದ, ಖಿನ್ನತೆಯಿಂದ ಮತ್ತು ಒಬ್ಬರ ಮೇಲೊಬ್ಬರಿಗಿದ್ದ ಅಪನಂಬಿಕೆಯಿಂದ ಹೊರಬಂದಿದ್ದಾರೆ ಎಂದರ್ಥ. ಮನುಷ್ಯನಿಗೆ ಕಾಡುವುದು ಹೊರಗಿನ ದೆವ್ವಗಳಿಗಿಂತಲೂ ತನ್ನೊಳಗಿದ್ದ ನೆನಪುಗಳು ಎಂಬುದು ಈ ಸಿನಿಮಾದ ಸಾರಾಂಶವಾಗಿದೆ. ಕೊನೆಯದಾಗಿ, ಭೂತಕಾಲಂ ಒಂದು ಸಾಧಾರಣ ದೆವ್ವದ ಕಥೆಯಲ್ಲ. ಇದು ಮಾನವನ ಸಂಬಂಧಗಳ, ಮಾನಸಿಕ ಆರೋಗ್ಯದ ಮತ್ತು ಭಯದ ಒಂದು ಅದ್ಭುತ ಸಮ್ಮಿಶ್ರಣ. ನೀವು ನಿಜವಾದ ಸಿನಿಮಾ ಪ್ರೇಮಿಗಳಾಗಿದ್ದರೆ ಈ ಸಿನಿಮಾವನ್ನ ಖಂಡಿತ ಮಿಸ್ ಮಾಡಬೇಡಿ. ನಿಮಗೆ ಈ ವಿಮರ್ಶೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಸಿನಿಮಾ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.